ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಮೊನ್ನೆ 18ನೇ ತಾರೀಕಿಗೆ ಬರುತ್ತದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೀವು ನೋಡಿರಬಹುದು. ತುಂಬ ವೈರಲ್ ಆಗಿದ್ದ ಒಂದು ನ್ಯೂಸ್ ಆಗಿದೆ. ಅದು 18ನೇ ತಾರೀಕಿನಂದು ಪಿ ಎಮ್ ಕಿಸಾನ್ನ 19ನೇ ಕಂತಿನ ಹಣ ಬರುತ್ತದೆ ಎಂದು. ಇದಕ್ಕಿಂತಲೇ ಇದರ ಸತ್ಯಾವಸ್ಥೆಯನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದನ್ನು ಹೆಚ್ಚಿನವರು ನೋಡಿದ್ದಾರೆ. ಆದರೆ ಈ ಮೊನ್ನೆ ಅಂತೂ ಬರಲಿಲ್ಲ. ಇವತ್ತು 21ನೇ ತಾರೀಕಾಯಿತು, ಇನ್ನೂ ಕೂಡ ಯಾರಿಗೂ ಬಂದಿಲ್ಲ. ಅಂದರೆ ಅದೊಂದು ಫೇಕ್ ನ್ಯೂಸ್ ಆಗಿತ್ತು. ಆದರೆ ಈ 19ನೇ ಕಂತಿನ ಹಣ ಯಾವಾಗ ಬರುತ್ತದೆ, ಹೊಸ ಅಪ್ಡೇಟ್ ಏನು ಸರ್ಕಾರದಿಂದ, ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವಿಡಿಯೋಗಳಿಗೆ ನೀವು ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡ್ತಾ ಇದ್ದೀರಾ, ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಕೇಂದ್ರದ ಬೃಹತ್ ಯೋಜನೆಯಾದ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ತನ್ನ 18 ಕಂತುಗಳನ್ನು ಪೂರೈಸಿ ಈಗ 19ನೇ ಕಂತಿಗೆ ಕಾಲಿಡ್ತಾ ಇದೆ. ಈ ಒಂದು 19ನೇ ಕಂತಿಗೆ ಇಡೀ ದೇಶವೇ ಕಾಯ್ತಾ ಇದೆ, ಬಹಳ ಕುತೂಹಲದಿಂದ ಕಾಯ್ತಾ ಇದೆ. ಅಂದರೆ ಈ ಒಂದು 19ನೇ ಕಂತಿನಲ್ಲಿ ತುಂಬ ಚೇಂಜಸ್ ಇದೆಯಂತೆ. ಅಂದರೆ ಒಂದು ಈ ರೈತ ಮುಖಂಡರಿರಲಿ, ರೈತರಿರಲಿ, ಎಲ್ಲರೂ ತಮ್ಮ ಕೋರಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ನಮಗೆ ಈ ಒಂದು ಹಣವು ಸಾಕಾಗ್ತಾ ಇಲ್ಲ. ಅಂದರೆ 2019ರಿಂದ ಈಗ 2025 ಆಯಿತು. ಮೊದಲಿನ ಅದೇ ಹಣ ಈಗ ಸಾಕಾಗೋದಿಲ್ಲ. ಅಂದರೆ ಬೀಜೋತ್ಪನ್ನಗಳ ಖರೀದಿ ಮಾಡಲಿಕ್ಕೆ ಮತ್ತು ಕಟಾವಿಗೆ ಎಲ್ಲದಕ್ಕೂ ಡಬಲ್ ಆಗಿದೆ, ಖರ್ಚು ಡಬಲ್ ಆಗಿದೆ. ಆದ್ದರಿಂದ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನು 6,000ವನ್ನು 12,000 ಮಾಡಬೇಕು, ಸರಿ ಡಬಲ್ ಮಾಡಬೇಕೆಂದು ಕೋರಿಕೆಯನ್ನು ಮುಂದಿಟ್ಟಿದ್ದಾರೆ. ಆಗ ಸರ್ಕಾರ ಏನು ಮಾಡುತ್ತದೆ ಈ 19ನೇ ಕಂತಿನಲ್ಲಿ ಎಂಬುದರ ಬಗ್ಗೆ ಎಲ್ಲರ ಕುತೂಹಲ ಈ 19ನೇ ಕಂತಿನ ಮೇಲಿದೆ. ಸರ್ಕಾರ ಯಾವ ರೀತಿ ಇದನ್ನು ನಿಭಾಯಿಸ್ತದೆ ಎಂಬುದು ಗೊತ್ತಿಲ್ಲ. ಆದರೆ ಎಲ್ಲರೂ ಕಾಯ್ತಾ ಇದ್ದಾರೆ ಈ 19ನೇ ಕಂತಿಗೆ. ಆದರೆ ಈ 19ನೇ ಕಂತಿಗೆ ಬರೋದನ್ನು ನೀವು ನೋಡೋದಕ್ಕಿಂತ ಮೊದಲು ನಿಮ್ಮ ಸ್ಟೇಟಸನ್ನು ಒಮ್ಮೆ ನೀವು ಚೆಕ್ ಮಾಡಬೇಕು. ಅಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಒಂದಿದೆ, ಅದನ್ನು ನೀವು ಒತ್ತಿದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ 19ನೇ ಕಂತಿನ ಹಣ ಬರುತ್ತದಾ ಎಂದು ಗೊತ್ತಾಗುತ್ತದೆ. ಅದನ್ನು ಚೆಕ್ ಮಾಡಲು ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ವೆಬ್ಸೈಟಿಗೆ ಹೋಗಿ ನೀವು ನೋ ಯುವರ್ ಸ್ಟೇಟಸನ್ನು ನೀವು ಓಪನ್ ಮಾಡಬೇಕು. ಅಲ್ಲಿ ನಿಮ್ಮ ಅದಕ್ಕೆ ಬೇಕಾದ ಎಲ್ಲ ಒಂದು ಆಧಾರ್ ಕಾರ್ಡ್ ನಂಬರ್ ಇರಲಿ, ಫೋನ್ ನಂಬರ್ ಇರಲಿ, ಕ್ಯಾಪ್ಚಾ ಕೋಡನ್ನು ಒತ್ತಿ ನೀವು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಸ್ಟೇಟಸಲ್ಲಿ ಕಾಣಿಸ್ತದೆ. ಅದರಲ್ಲಿ ನಿಮಗೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಒಂದು ಮೆಸೇಜ್ ನಿಮಗೆ ಬಂದರೆ ನಿಮಗೆ 19ನೇ ಕಂತಿನ ಹಣ ಬರುತ್ತದೆ ಎಂದು ಲೆಕ್ಕ. ಅಂದರೆ ಈ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂದರೆ ಏನಂದರೆ, ನಮ್ಮ ಸರ್ಕಾರವು ಈ DBT ಮುಖಾಂತರ ಹಣವನ್ನು ಬಿಡುಗಡೆ ಮಾಡುವುದರಿಂದ ಈ ತುಂಬ ಪ್ರಕ್ರಿಯೆ ಇರುತ್ತದೆ. ಅಂದರೆ ಇದು ದೊಡ್ಡ ಹ್ಯೂಜ್ ಅಮೌಂಟ್ ಅಲ್ವಾ, ಅದನ್ನು ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆ ಮಾಡಬೇಕು, ರಾಜ್ಯದಿಂದ ಎಲ್ಲ ಬ್ಯಾಂಕುಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೀಗೆ ಒಂದೊಂದು ಪ್ರಕ್ರಿಯೆ ಇರುತ್ತದೆ. ಅದಕ್ಕೆ ಸರ್ಕಾರ ಹೇಳುತ್ತದೆ, ಅಂದರೆ ನಮ್ಮ ಕಡೆಯಿಂದ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿ ಆಯಿತು, ಇನ್ನು ಸ್ಟೇಟ್ನಿಂದ ಒಂದು ಅಪ್ರೂವಲ್ ಬರಬೇಕು. ಅಂದರೆ ಅವರೆಲ್ಲ ಓಕೆ ಅಂದರೆ ಮಾತ್ರ ನಮಗೆ ಈ ಹಣವನ್ನು ಬಿಡುಗಡೆ ಮಾಡಲು ಸಾಧ್ಯ. ನೀವು ಮಾತ್ರ ಇದರಲ್ಲಿ ಎಲಿಜಿಬಲ್ ಆಗಿದ್ದೀರಿ ಎಂದು ನಿಮ್ಮ ಸ್ಟೇಟಸಲ್ಲಿ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಬಂದರೆ ನಿಮಗೆ 19ನೇ ಕಂತಿನ ಹಣ ಬರುತ್ತದೆ ಎಂದು ಲೆಕ್ಕ. ಆದರೆ ನೀವು ಇನ್ನೂ ಕೂಡ ಕೆಲವರಿಗೆ ಬಂದಿಲ್ಲವೆಂದಾದರೆ ನೀವು ಭಯಪಡಬೇಕಾದ ಅಗತ್ಯವಿಲ್ಲ. ಜನವರಿ 31ರ ಒಳಗಡೆ ಈ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ನಿಮಗೆ ಬಂದೇ ಬರುತ್ತದೆ. ಸಪೋಸ್ ಜನವರಿ 31ರ ಒಳಗಡೆ ಕೂಡ ಬಂದಿಲ್ಲವೆಂದಾದರೆ, ನಂತರವೂ ಬಂದಿಲ್ಲವೆಂದಾದರೆ ನೀವು ಮಾಡಬೇಕಾದ್ದು ನಿಮ್ಮ ಸ್ಟೇಟಸನ್ನು ಪೂರ್ತಿಯಾಗಿ ಚೆಕ್ ಮಾಡಬೇಕು. ನೀವು ನಿಮ್ಮ ಯಾವುದರಲ್ಲಿ ಟಿಕ್ ಇಲ್ಲ, ಎಸ್ ಟಿಕ್ ಇಲ್ಲ, ನೋ ಇದೆ, ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು. ಆಗ ನೀವು ನೋಡಬೇಕಾದದ್ದು ಏನಂದರೆ, ನಿಮ್ಮ ಸ್ಟೇಟಸಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, NBFCಯಲ್ಲಿ ಲಿಂಕ್ ಆಗಿದೆಯಾ ಎಂಬುದನ್ನು ನೋಡ್ಕೊಳ್ಬೇಕು. ಅಂದರೆ ನಿಮ್ಮ ಆಧಾರ್ ಸೀಡಿಂಗ್ ಆಗಿರಲಿ, ಬ್ಯಾಂಕ್ ಸೀಡಿಂಗ್ ಆಗಿರಲಿ, ಅದನ್ನು ನೀವು ಚೆಕ್ ಮಾಡಬೇಕು. ಅಲ್ಲಿ ನೋ ಅಂತ ಇದ್ದರೆ ನಿಮಗೆ ಏನು ಕೆಲಸನೇ ಇಲ್ಲ. ಅಂದರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಇಂಡಿಯನ್ ಪೋಸ್ಟಲ್ ಬ್ಯಾಂಕ್ನಲ್ಲಿ ನೀವು ಒಂದು 0 ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡಬೇಕು. ಓಪನ್ ಮಾಡುವಾಗ ಅವರಿಗೆ ಪ್ರತ್ಯೇಕವಾಗಿ ಹೇಳಬೇಕು, ಏನಂದರೆ ನಮಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹಣವ ಇದರಲ್ಲಿ ಬರಲಿಕ್ಕೋಸ್ಕರ ನಾವು ಈ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದೇವೆ ಎಂದು ಹೇಳಿದರೆ ನಿಮಗೆ 0 ಬ್ಯಾಲೆನ್ಸ್ ಅಕೌಂಟನ್ನು ಅವರು ಓಪನ್ ಮಾಡಿ ಕೊಡ್ತಾರೆ.
ಆದರೆ ಆಗಾಗಲೇ ನಿಮಗೆ ಇಮ್ಮಿಡಿಯೇಟಾಗಿ ಈ ಆಧಾರ್ ಕಾರ್ಡ್ NBFCಯಲ್ಲಿ ಲಿಂಕ್ ಆಗುತ್ತದೆ. ನಂತರ ನಿಮಗೆ ಯಾವ ಭಯನೂ ಇಲ್ಲ. ನಿಮಗೆ DBT ಮುಖಾಂತರ ಈ ಹಣವು ಅಲ್ಲಿ ಮೋದಿಜಿಯವರು ರಿಮೋಟನ್ನು ಒತ್ತಿದ ತಕ್ಷಣ ನಿಮಗೆ ಈ 19ನೇ ಕಂತಿನ ಹಣ ಬರುತ್ತದೆ. ಮತ್ತು ಇದುವರೆಗೆ ಯಾರಿಗೆಲ್ಲ ಪೆಂಡಿಂಗ್ ಇತ್ತು, ಅಂದರೆ 18ನೇ ಕಂತಿನ ಹಣ ಬರಲಿಲ್ಲ, 17ನೇ ಕಂತಿನ ಹಣ ಬರಲಿಲ್ಲ, ಅಂಥವರಿಗೂ ಕೂಡ ಇದರೊಟ್ಟಿಗೆ ಬರುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಸ್ಟೇಟಸನ್ನು ಚೆಕ್ ಮಾಡಿ ಕರೆಕ್ಟಾಗಿ ನೀವು ಮಾಡಿಕೊಂಡ್ರೆ ನಿಮಗೆ ಯಾವ ಭಯನೂ ಇಲ್ಲ. ಮತ್ತು ಸರ್ಕಾರದ ಕಡೆಯಿಂದ ಇದುವರೆಗೆ ಯಾವ ಅಪ್ಡೇಟ್ ಕೂಡ ಬಂದಿಲ್ಲ. ಅಂದರೆ 19ನೇ ಕಂತಿನ ಹಣದಲ್ಲಿ ಯಾವಾಗ ಎಲ್ಲಿ ಯಾವ ಇವೆಂಟನ್ನು ಇಟ್ಟು ಯಾವ ರಾಜ್ಯದಲ್ಲಿ ಈ ಇವೆಂಟನ್ನು ಇಡ್ತಾರೆ ಎಂಬುದರ ಬಗ್ಗೆ ಎಲ್ಲೂ ನಿಖರವಾದ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಅಂದರೆ ವೆಬ್ಸೈಟಲ್ಲಾಗಲಿ ಎಲ್ಲಿ ಕೂಡ ಈ ಒಂದು ನಿಖರವಾದ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ. ಅದು ಬರಬೇಕಾದ್ರೆ ಈ ಒಂದು ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಎಲ್ಲರಿಗೂ ಅದರ ಪ್ರಕ್ರಿಯೆ ಆದರೆ ಮಾತ್ರ ನಂತರ ಅವರು ಅದನ್ನು ಪಬ್ಲಿಷ್ ಮಾಡ್ತಾರೆ. ಪಬ್ಲಿಷ್ ಮಾಡಿದ ತಕ್ಷಣ ನಮಗೆ ಡೇಟ್ ಗೊತ್ತಾಗುತ್ತದೆ. ಆ ಡೇಟಲ್ಲಿ ನಮಗೆ PM ಕಿಸಾನ್ನ 19ನೇ ಕಂತಿನ ಹಣ ಬರುತ್ತದೆ. ಮತ್ತು ಈ ಸಲ ಎಷ್ಟು ಬರುತ್ತದೆ ಎಂಬುದರ ಬಗ್ಗೆ ಅದಕ್ಕಿಂತ ಮೊದಲು ಒಂದು ಬಜೆಟ್ ಆಗಲಿಕ್ಕಿದೆ. ಆ ಬಜೆಟ್ ಸಪೋಸ್ ಆದರೆ ಅದರಲ್ಲಿ ನಮಗೆ ಗೊತ್ತಾಗುತ್ತದೆ ಈ 19ನೇ ಕಂತಿನಲ್ಲಿ ಎಷ್ಟು ಹಣ ಬರುತ್ತದೆ ಎಂದು. ಅದು ಈಗಾಗಲೇ ಕಳೆದ ಬಜೆಟ್ನಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದರು, ನಾವು PM ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನು ಜಾಸ್ತಿ ಮಾಡುತ್ತೇವೆಂದು. ಎಲ್ಲ ರೈತರ ಕೋರಿಕೆ ಅದನ್ನು ಡಬಲ್ ಮಾಡಬೇಕೆಂದು. ಅದೇ ರೀತಿ ನಾವು ಮಾಡಲು ಚಿಂತಿಸ್ತಾ ಇದ್ದೇವೆ. ಯಾವ ರೀತಿ ಮಾಡುತ್ತಾರೆ ಎಂದು ಗೊತ್ತಿಲ್ಲ. ಎಲ್ಲರೂ ನಾವು ಕಾಯಬೇಕಷ್ಟೇ. ನಮಗೆ ಇಷ್ಟೇ ಆಗೋದು ಅಂದರೆ ನಮ್ಮ ಸ್ಟೇಟಸನ್ನು ಕರೆಕ್ಟಾಗಿ ಇಟ್ಟುಕೊಂಡು ನಾವು ಕಾಯಬೇಕಷ್ಟೇ, ಬೇರೆ ದಾರಿ ಇಲ್ಲ. ಎಲ್ಲರೂ ಕೂಡ ನಾವು ಕಾಯೋಣ. ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವು ಬರುವ ಡೇಟ್ ಎಂದರೆ ಜನವರಿ 31ರೊಳಗೆ ಈ ಪ್ರಕ್ರಿಯೆ ಪೂರ್ತಿಗೊಂಡರೆ, ಅಂದರೆ ಎಲ್ಲರ ಐಡಿಯಲ್ಲಿ ಈ ಒಂದು ಮೆಸೇಜ್ ಬಂದರೆ ನಂತರ ನಿಮಗೆ ಫೆಬ್ರವರಿ ಮೊದಲ ವಾರದಲ್ಲೇ 1 ರಿಂದ 8 ತಾರೀಕಿನ ಒಳಗಡೆ ಈ ಹಣವು ನಿಮ್ಮ ಅಕೌಂಟಿಗೆ ಸೇರಲಿದೆ. ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅನ್ನದಾತನಿಗೆ ಯಾವಾಗಲೂ ಒಂದೊಂದು ಒಳ್ಳೆಯ ಯೋಜನೆಗಳನ್ನು ತರ್ತಾನೇ ಇದೆ. ಅಂದರೆ KCC ಲೋನ್ ಇರ್ಬೋದು, ಕಿಸಾನ್ ಕಾರ್ಡ್ ಇರ್ಬೋದು, ಇನ್ನಿತರ ತುಂಬ ಯೋಜನೆಗಳು, ಅಂದರೆ ಕೆಲವು ಇನ್ಸೂರೆನ್ಸ್ ಇದೆ. ಅದನ್ನು ಕೂಡ ಸದುಪಯೋಗ ಪಡೆದುಕೊಳ್ಳಬಹುದು. ರೈತರು ತನ್ನ ಒಂದು ಕೃಷಿ ಮೇಘಲೆಯನ್ನು ಉಳಿಸಿಕೊಳ್ಳಲು, ಅಂದರೆ ಭಾರತದ ಬೆನ್ನೆಲುಬೆಂದು ಹೇಳಲಾದ ಒಂದು ಕೃಷಿಯನ್ನು ಉಳಿಸಿಕೊಳ್ಳಲು ಸರ್ಕಾರವು ತುಂಬ ರೈತನಿಗೆ ಯಾವ ರೀತಿಯಲ್ಲೂ ನಷ್ಟ ಬರದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಲಾಭಕರವಾದ ಬಿಸ್ನೆಸ್ಸನ್ನು ಮಾಡಿ, ವ್ಯಾಪಾರವನ್ನು ಮಾಡಿ ಅವನು ಮುಂದೆ ಬರಬೇಕು ಎಂಬುದರ ಒಂದೇ ಒಂದು ಲಕ್ಷ್ಯದಿಂದ ಈ ಎಲ್ಲ ಯೋಜನೆಗಳನ್ನು ಸರ್ಕಾರ ತರ್ತಾನೇ ಇದೆ. ಅದರ ಸದುಪಯೋಗವನ್ನು ನಾವು ಪಡೆಯಬೇಕು. ಯಾವುದೇ ದುರುಪಯೋಗವಿಲ್ಲದೆ, ಅಂದರೆ ನಕಲಿ ದಾಖಲೆಗಳನ್ನು ಕೊಟ್ಟು ನಾವು ಇದರ ಹಣವನ್ನು ಪಡೆಯಬಾರದು. ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಇನ್ನಿತರ ಹೊಸ ವಿಡಿಯೋಗಳೊಂದಿಗೆ ನಾವು ನೆಕ್ಸ್ಟ್ ಮೀಟ್ ಆಗೋಣ. ಥ್ಯಾಂಕ್ ಯು. ಬೈ. ಸಿ ಯು.